ಆತ್ಮೀಯ ಕರ್ನಾಟಕ ರಾಜ್ಯದ ರೈತ ಬಂಧುಗಳೇ, ಕಳೆದ ವರ್ಷ ಹೊಸ ಸರ್ಕಾರ ರಚನೆ ಆಗಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಕಾಂಗ್ರೆಸ್ಸಿಗೆ ಹೆಚ್ಚು ಬಹುಮತ ಕೊಟ್ಟು 136, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ರಾಜ್ಯದಲ್ಲಿ ನೇತೃತ್ವದ ಸರ್ಕಾರ ರಚನೆ ಆಗಲಿಕ್ಕೆ ತಮ್ಮ ಆಶೀರ್ವಾದ, ರಾಹುಲ್ ಗಾಂಧಿಯವರು, ಖರ್ಗೆಯವರು, ಇನ್ಚಾರ್ಜ್ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರೆಲ್ಲರ ಹೋರಾಟದಿಂದ ನಮ್ಮ ಪಕ್ಷದ ಅನೇಕ ಕಾರ್ಯಕರ್ತರ ಸಹಕಾರದಿಂದ ಅಧಿಕಾರಕ್ಕೆ ತಂದರು. ರಾಜ್ಯದಲ್ಲಿ ರೈತರ ಸಮಸ್ಯೆ ಹೆಚ್ಚಾಯಿತು. ಆದರೆ ಬರಗಾಲ ಬಂದು 120ಕ್ಕೂ ಹೆಚ್ಚು ಹಿಂದಿನ ವರ್ಷಗಳನ್ನು ನಾವು ಕಂಪೇರ್ ಮಾಡಿದ್ರೆ ಯಾವತ್ತೂ ಇಲ್ಲದ ಬರವನ್ನು ನಾವು ಎದುರಿಸುವಂಥ ಒಂದು ಸಮಸ್ಯೆಯನ್ನು ನಾವು ಎದುರಿಸಬೇಕಾದಂಥ ಅನಿವಾರ್ಯ ಪರಿಸ್ಥಿತಿನಲ್ಲಿ ನಾವು ಇಷ್ಟೆಲ್ಲ ಇದ್ರೂ ಸಹ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ನನಗೆ ಕೊಟ್ಟಂಥ ಕೃಷಿ ಇಲಾಖೆಯ ಜವಾಬ್ದಾರಿಯನ್ನು ಸಮರ್ಪಕವಾಗಿ ಜನರಿಗೆ ಎಷ್ಟಾರು ಒಂದಷ್ಟು ಸಮಸ್ಯೆಗೆ ಸ್ಪಂದಿಸುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ, ಇಲಾಖೆಯ ಅಧಿಕಾರಿಗಳು ಮತ್ತು ನಾನು ಅನ್ನೋದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಇಚ್ಛೆಪಡ್ತೀನಿ. ಬಹುಶಃ ಏನು ನಾವು ಭಾಳ ದೊಡ್ಡ ಪ್ರಮಾಣದ ಬರಗಾಲ, ಅದರಲ್ಲೂ 200ಕ್ಕೂ ಹೆಚ್ಚು ತಾಲೂಕು ಬರಗಾಲವನ್ನು ಎದುರಿಸಿದ್ದೀವಿ. ಕೇಂದ್ರಕ್ಕೆ ನಾವು ಕೊಟ್ಟಂಥ NDRF ಮೂಲಕ ಪರಿಹಾರವನ್ನು ಕೊಡದಲೇ ಕೋರ್ಟಿಗೆ ಹೋಗಿ ಕೋರ್ಟಿಂದ ಆದೇಶ ಮಾಡಿ 354 ಕೋಟಿಯನ್ನು ತಂದು ವಿತರಣೆ ಮಾಡ್ತಕ್ಕಂಥದ್ರಲ್ಲಿ ಯಶಸ್ವಿ ಆಗಿರ್ತಕ್ಕಂಥದ್ದು ಒಂದು ಗ್ರೇಟ್ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು ನಮ್ಮ ಸರ್ಕಾರಕ್ಕೆ. ನಾನು ನಮ್ಮ ರೆವಿನ್ಯೂ ಮಿನಿಸ್ಟ್ರು ಮತ್ತು ಪ್ರಿಯಾಂಕ್ ಖರ್ಗೆಯವರು 3-4 ಬಾರಿ ಕೇಂದ್ರ ಸರ್ಕಾರದ ಭೇಟಿ ಮಾಡಲಿಕ್ಕೆ ಹೋಗಿ ಭೇಟಿ ಸಿಗದಲ್ಲೇ ಅಧಿಕಾರಿಗಳು ಭೇಟಿ ಮಾಡಿ, ಮುಖ್ಯಮಂತ್ರಿಯವರು ಟೈಮ್ ತೊಗೊಂಡು, ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ, ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ, ಅವ್ರು ಯಾರೂ ಕನಿಷ್ಠ ಒಂದು ಮೀಟಿಂಗ್ನೂ ಮಾಡ್ದಲೇ ಕೊನೆಗೆ ಸುಪ್ರೀಂ ಕೋರ್ಟ್ ಮುಂದೆ ನಾವು ದಾವೆ ಹಾಕಿ ಅಲ್ಲಿಂದ ನಾವು ಪರಿಹಾರವನ್ನು ಪಡೆಯುವಂಥ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದೊಂದು ಅತ್ಯಂತ ದುರದೃಷ್ಟವಾದಂಥ ಒಂದು ಸನ್ನಿವೇಶ ಅಂತೇಳಿ ರೈತರಿಗೆ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅದನ್ನು ಅಡ್ವಾನ್ಸ್ ಆಗೂ ನಾವು 2,000ನ ಪ್ರತಿ 35 ಲಕ್ಷ ರೈತರಿಗೆ ಕೊಟ್ಟಿದ್ದು. ಅದಾದಮೇಲೆ ಅದು ಬಂದ ಮೇಲೆ ಯಾರ್ಯಾರಿಗೆ ಎಷ್ಟೆಷ್ಟು ಬೆಳೆ ನಷ್ಟ ಆಗಿತ್ತು ಅದನ್ನು ಅವರವರ ಹೆಕ್ಟೇರ್ಸ್ ಏರಿಯಾ ಮತ್ತು ಬೆಳೆಯ ಮತ್ತು ಆಧಾರದ ಮೇಲೆ ನಾವು ಎಲ್ರಿಗೂ ತಲುಪಿಸಿದ್ದೀವಿ. ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ನಮ್ಮ ಕೃಷಿ ಇಲಾಖೆಯಿಂದ ಏನೆಲ್ಲ ಕಳೆದ ಹಿಂದಿನ ಸರ್ಕಾರಗಳಿಗಿಂತ ಡಿಫ್ರೆಂಟಾಗಿ ಮಾಡಲಿಕ್ಕೆ ಸಾಧ್ಯನೋ ಪ್ರಯತ್ನ ಮಾಡಿದ್ವಿ. ಒಂದು ಭಾಳ ಮುಖ್ಯವಾಗಿ ನಾವು ಹೊಸ ಕೃಷಿ ಹೊಂಡವನ್ನು, ಕೃಷಿ ಭಾಗ್ಯವನ್ನು ನಾವು ಜಾರಿ ತರುವಂಥ ಕೆಲಸ ಮಾಡಿದ್ದು. ಮುಂದೆ ಸಿದ್ದರಾಮಯ್ಯನವರು ಇದ್ದಾಗ ಮಾಡಿದರು, 5 ವರ್ಷ ಅದು BJP ಮತ್ತು ಜನತಾದಳ ಸರ್ಕಾರ ಇದ್ದಾಗ ನಿಲ್ಲಿಸಿದರು. ಅದನ್ನು ಮತ್ತೆ ಮುಂದುವರಿಸುವಂಥ ಕೆಲಸ ಮಾಡಿ ಅದನ್ನು ಸ್ವಲ್ಪ ನಾವು ಲೇಟಾಗಿ ಪ್ರಾರಂಭ ಮಾಡೋದ್ರಿಂದ ಪೂರ್ಣ ಪ್ರಮಾಣದಲ್ಲಿ ಮಾಡಲಿಕ್ಕಾಗಲಿಲ್ಲ. ಈ ವರ್ಷ ಅದನ್ನು ಹೆಚ್ಚಿನ ಪರಿಣಾಮವಾಗಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಅದು ಮಾಡೋದು ಅದನ್ನು ಎಕ್ಸ್ಟೆಂಡು ಮಾಡ್ತಾಯಿದ್ದೀವಿ. ಹೇಗೆ ಅಂದರೆ ಮೊದಲು ಬಹುಶಃ 124 ತಾಲೂಕು ಮಾಡಿದ್ದು, ಈಗ ಎಲ್ಲ ತಾಲೂಕಿಗೂ ಕೊಡೋದು ಮತ್ತು ಎಲ್ಲಿ ನೀರಾವರಿ ಯೋಜನೆ ಇತ್ತು ಅಲ್ಲಿ ಮಾಡ್ತಾ ಇರಲಿಲ್ಲ. ನೀರಾವರಿ ಯೋಜನೆಯಲ್ಲೂ ಟೈಲೆಂಡಲ್ಲಿ ಕೊಡೋವಂಥ ಒಂದು ತೀರ್ಮಾನವನ್ನು ತಗೊಂಡಿದ್ವಿ. ಈ ಕೃಷಿ ಭಾಗ್ಯ ಎಲ್ಲ ಕಡೆ ಎಲ್ಲಿ ನೀರು ತೊಂದರೆ ಆಗುತ್ತೆ ಆ ಬೆಳೆ ಇದ್ದಾಗ ಕೊನೆ ಟೈಮ್ನಲ್ಲಿ ಅದು ಮಾಡಬಾರ್ದು, ಅದು ಬೆಳೆ ಜನರ ಕೈಗೆ ಸಿಕ್ಕಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಕೃಷಿ ಭಾಗ್ಯ ಯೋಜನೆಯನ್ನು ಎಲ್ಲ ತಾಲೂಕು ಎಷ್ಟು ಸಾಧ್ಯ ಅಷ್ಟು ಹೆಚ್ಚಿನ ಅನುಕೂಲವನ್ನು ಮಾಡಬೇಕು ಅನ್ನೋದು ಅದು ಒಂದು ದೊಡ್ಡ ಪ್ರಮಾಣದ ಯೋಜನೆ. ಕಳೆದ ವರ್ಷ ಹಿಂದಿನ ಎಲ್ಲ ವರ್ಷಗಳಿಗಿಂತ ಹೆಚ್ಚು ಎಕ್ಸ್ಪೆಂಡಿಚರ್ ಮಾಡಿದ್ವಿ. ಈಗ 99.5% ಎಕ್ಸ್ಪೆಂಡಿಚರ್ ಮಾಡಿದ್ವಿ ನಾವು. ಈ 99.5% ಏನು ಎಕ್ಸ್ಪೆಂಡಿಚರ್ ಮಾಡಿದ್ವಿ ಇದ್ರ ಉಪಯೋಗ ರೈತರಿಗಾಗಿದೆ ಅನ್ನೋ ಹೇಳೋದಕ್ಕೆ ಹೆಮ್ಮೆ ನನಗೆ. ಅದು ಸಹಾಯಧನ ಇರ್ಬೋದು, ಸಬ್ಸಿಡಿ ಇರ್ಬೋದು, ಕೆಲವು ಹೊಸ ಬಿತ್ತನೆಗಳನ್ನ ಇಂಟ್ರೊಡ್ಯೂಸ್ ಮಾಡೋದಿರ್ಬೋದು, ಭೂಮಿಗೆ ತಕ್ಕಂತೆ ಬೆಳೆ ಹಾಕಲಿಕ್ಕೆ ಯೂನಿವರ್ಸಿಟಿಯಿಂದ ಸಂಶೋಧನೆ ಮಾಡಿ ಅವರಿಗೆ ಹೆಚ್ಚು ತಿಳುವಳಿಕೆ ಕೊಡ್ತಕ್ಕಂಥದ್ದು ಇರ್ಬೋದು. ಇಳುವರಿ ಹೆಚ್ಚು ಬರುವಂಥ ಬೀಜವನ್ನು
ಬಿಡುಗಡೆ ಮಾಡ್ತಕ್ಕಂಥದ್ದು ಇರ್ಬೋದು. ಈ ರೀತಿ ಒಂದಲ್ಲ ಒಂದು ರೀತಿ ರೈತರಿಗೆ ಓವರಾಲ್ ಎಲ್ಲವೂ ಅನುಕೂಲ ಆಗುವಂಥ ಕಾರ್ಯಕ್ರಮಗಳನ್ನ ಹೆಚ್ಚಿಗೆ ಕೊಟ್ಟು ಅದರ ಮೂಲಕ ಜನರಿಗೆ ತಲುಪಿಸ್ತಕ್ಕಂಥ, ಹಾಗಾಗಿ 99.5% ಎಕ್ಸ್ಪೆಂಡಿಚರು ನಮ್ಮ ಇಲಾಖೆಯಲ್ಲಿ ಭಾಳ ಹಿಂದಿನ ಎಲ್ಲ ವರ್ಷಗಳಿಗಿಂತ ಹೆಚ್ಚಿನ ಒಂದು ಕೆಲಸವನ್ನು ಮಾಡಿದ್ದೀವಿ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಕಳೆದ 10 ವರ್ಷಗಳಲ್ಲಿ ಕೇಂದ್ರ ಸರ್ಕಾರದ 40-50% ಎಕ್ಸ್ಪೆಂಡಿಚರು ಈ ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ ಅಂತೇನು ನಾವು ಕೇಂದ್ರ ಮತ್ತು ರಾಜ್ಯದ ಸರ್ಕಾರದ ಯೋಜನೆಗಳು ಎರಡೂ ಸೇರಿ ಮಾಡ್ತೀವಿ, ಅದು ಯಾವತ್ತೂ 60-70 ಮೀರಿರಲಿಲ್ಲ. ಈ ಬಾರಿ ಕಳೆದ ವರ್ಷ ನಾವು ಇದನ್ನು ಬಹುಶಃ 122% ಎಕ್ಸ್ಪೆಂಡಿಚರ್ ಆಗಿದೆ. ಅಂದರೆ 100% ಎಕ್ಸ್ಪೆಂಡಿಚರ್ ಮಾಡಿ 297 ಕೋಟಿ ಅಡಿಷನಲ್ಲಾಗಿ ದುಡ್ಡನ್ನು ಕೇಂದ್ರ ಸರ್ಕಾರದಿಂದ ತಂದು ರೈತರಿಗೆ ಅನುಕೂಲ ಆಗ್ತಕ್ಕಂಥ ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ ಪುರಸ್ಕೃತ ಯೋಜನೆಯನ್ನು ನಾವು ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಇಲಾಖೆ ಅಂದರೆ ಅಧಿಕಾರಿಗಳು ನಾವು ನಮ್ಮ ಮುಖ್ಯಮಂತ್ರಿಯವರ ಉಪಮುಖ್ಯಮಂತ್ರಿಯವರ ಮಾರ್ಗದರ್ಶನದಲ್ಲಿ ಭಾಳ ಯಶಸ್ವಿಯಾಗಿ ನಾವು ಮಾಡಿದ್ದೀವಿ. ಇದು ಒಂದು ರೈತರಿಗೆ ಹೆಚ್ಚು ಅನುಕೂಲ ಆಗುವಂಥ ಒಂದು ಕೆಲಸವನ್ನು ನಾವು ಮಾಡಿರ್ತಕ್ಕಂಥದ್ದು ಇದೊಂದು ಹೆಮ್ಮೆಯ ವಿಚಾರ. ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇತ್ತು ಇನ್ಶೂರೆನ್ಸ್ನಲ್ಲಿ ನಾವು ಬಂದ ತಕ್ಷಣವೇ ಅನಿವಾರ್ಯ ಜಾರಿಗೆ ಮಾಡಬೇಕಾಗಿತ್ತು. ಆವಾಗ ಸ್ವಲ್ಪ ತಾತ್ಕಾಲಿಕವಾಗಿ 3 ವರ್ಷ ಟೆಂಡರ್ನ ಒಂದೇ ವರ್ಷ ಮಾಡಿ ಈ ವರ್ಷ ಹೊಸ ಒಂದು ರೀತಿ ಅದಕ್ಕೆ ಕಾರ್ಯರೂಪಕ್ಕೆ ತರ್ತೀವಿ ಅಂತೇಳಿ ಆ ಒಂದು ಇದರಲ್ಲಿ ನಾವು ಜಾರಿಗೆ ತಂದು ಅದನ್ನು ನಾವು ಈ ಬೇರೆ ಬೇರೆ ಅಕೌಂಟ್ಗೆ ಒಬ್ಬ ತಿಮ್ಮೇಗೌಡ ಅನ್ನೋರು ಬೊಮ್ಮೇಗೌಡ ಹೋಗೋದು, ಇನ್ನು ರೈತರಿಗೆ ಬೇರೆ ಬೇರೆ ಅಕೌಂಟ್ಗೆ ಹೋಗಿ ವ್ಯತ್ಯಾಸಗಳಾಗ್ತಿದ್ದನ್ನು ಅನೇಕ ಗಮನಿಸಿ ಫ್ರೂಟ್ಸ್ ID ನೇರವಾಗಿ ಅವರೇ ರಿಜಿಸ್ಟರ್ ಆಗಬೇಕು, ಅವರೇ ಅಕೌಂಟ್ಗೆ ದುಡ್ಡು ಹೋಗುತ್ತೆ. ಈ ಥರದ್ದು ಯಾವುದೂ ವ್ಯತ್ಯಾಸ ಆಗದೇ ಇರೋ ರೀತಿಯಲ್ಲಿ ಫ್ರೂಟ್ಸ್ ಅಕೌಂಟನ್ನು ID ಕ್ರಿಯೇಟ್ ಮಾಡಿ ಪ್ರತಿ ಒಬ್ಬರ ಅಕೌಂಟ್ಗೂ ನೇರವಾಗಿ ಹೋಗೋದು. ಕಳೆದ ಬಾರಿ ರೈತರೇ 1,500 ಕೋಟಿ ರೈತರಿಗೆ ಇನ್ಶೂರೆನ್ಸ್ ದುಡ್ಡು ಹೋಗುವಂಥ ಒಂದು ದೊಡ್ಡ ಪ್ರಮಾಣದ ನಾವು ಇಲಾಖೆ ಮುತುವರ್ಜಿಯನ್ನು ತಗೊಂಡಿದ್ದೀವಿ. ಅದರಲ್ಲಿ ಈಗಾಗಲೇ 1,100 ಕೋಟಿ ಅಕೌಂಟಿಗೆ ತಲುಪಿದೆ. ಇನ್ನೂ 300-400 ಕೋಟಿ ಕಳೆದ ವರ್ಷದ್ದು ಹಂತವಾಗಿ ಬರಬೇಕಾಗಿದೆ. ರೈತರಿಗೆ ತಲುಪುತ್ತೆ. ಇದು ಭಾಳ ಮುಖ್ಯವಾಗಿ ನಾವು ಮಾಡಿರ್ತಕ್ಕಂಥ ಒಂದು ರೈತರಿಗೆ 1,500 ಕೋಟಿ ಅಂದರೆ ಬೆಳೆ ನಷ್ಟ ಇಂದ ಬರ ಪರಿಹಾರದ ಟೈಮ್ನಲ್ಲಿ NDRF ಭಾಳ ನಿಧಾನ ರಿಲೀಸ್ ಮಾಡಿದಂಥ ಪ್ರಯತ್ನದಲ್ಲಿ ನಾವು ರೈತರಿಗೆ ಒಂದು ಸಬ್ಸಿಡಿ ಕೊಡೋದು, ಸಹಾಯಧನ ಕೊಡೋದು, ಈ ಥರದ್ದೆಲ್ಲ ಮಾಡ್ತಕ್ಕಂಥದ್ರಲ್ಲಿ ಜೊತೆಗೆ 5 ಸ್ಕೀಮ್ಗಳು ಏನಿದೆ, ಒಂದು ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಮತ್ತು ಶಕ್ತಿ ಯೋಜನೆಗಳಿರ್ಬೋದು, ಯುವನಿಧಿ ಇರ್ಬೋದು. ಈ 5 ಯೋಜನೆಗಳು ನಮಗೆ ಜನರಿಗೆ ಒಂದಲ್ಲ ಒಂದು ರೀತಿ ಇಂಥ ಕಷ್ಟ ಕಾಲದಲ್ಲಿ ಬದುಕಿಗೆ ಒಂದು ಸಹಕಾರ ಸಿಕ್ಕಿದಂಥ ಒಂದು ಯೋಜನೆಗಳು. ಅದರ ಜೊತೆಗೆ ಕೃಷಿ ಇಲಾಖೆಯಿಂದನೂ ಸಹ ಈ ಥರ ಒಂದಲ್ಲ ಒಂದು ಯೋಜನೆಗಳಿಂದ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಸ್ಕೀಮ್ಗಳು ಜೊತೆಗೆ ಹಣದ ಸಹಾಯ ಆದಾಗ ರೈತರಿಗೆ ಅಟ್ಲೀಸ್ಟ್ ಈ ಬರಗಾಲವನ್ನು ನಿಭಾಯಿಸುವಂಥ ಒಂದು ಶಕ್ತಿಯನ್ನು ಜನರಿಗೆ ಬರಲಿ ಅಂತೇಳಿ ಇವನ್ನೆಲ್ಲ ನಾವು ಮಾಡಿದ್ದೀವಿ. ಹೈಟೆಕ್ ಹಬ್ ಅಂತೇಳಿ ಒಂದು ಹೊಸದಾಗಿ ಕಳೆದ ಬಾರಿ ನಾವು ಮಾಡಿದ್ವು. ಅದು 1 ಕೋಟಿ ಆ ಮಿಷನರಿಗೆ ಬೆಲೆ ಬಾಳಿದ್ರೆ SC STಗೆ 50 ಲಕ್ಷ ಸಬ್ಸಿಡಿ, ಜನರಲ್ 40 ಲಕ್ಷ. ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಈ ಒಂದು ಹೈಟೆಕ್ ಹಾರ್ವೆಸ್ಟ್ ಹಬ್ಬನ್ನು ಮಿಷನರಿಗಳನ್ನ ತಗೊಂಡ್ರೆ ನೋಡಿ, ಒಬ್ಬ ವ್ಯಕ್ತಿಗೆ 50 ಲಕ್ಷ ರೂಪಾಯಿ ಸಬ್ಸಿಡಿ, 40 ಲಕ್ಷ ಸಬ್ಸಿಡಿ ಅಂದರೆ ಬಹುಶಃ ಇದು ಎಷ್ಟು ದೊಡ್ಡ ಪ್ರಮಾಣದ ಸಾಕಾರ ಆಗುತ್ತೆ ಅನ್ನೋದನ್ನು ಇಮ್ಯಾಜಿನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಈ ಒಂದು ಮಿಷನರಿಯಿಂದ ಭತ್ತ, ಕಬ್ಬು ಮತ್ತು ರಾಗಿ, ಜ್ವಾಳ ಈ ಥರದ್ದೆಲ್ಲವನ್ನು ಹಾರ್ವೆಸ್ಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇದರಿಂದ ಬಾಡಿಗೆ ತೊಗೊಂಡು 1 ವರ್ಷ 2 ವರ್ಷದಲ್ಲಿ ಸಾಲನೂ ತೀರಿಸ್ಕೊಂಡು ಸ್ವಂತ ಮಿಷನ್ ಮಾಡ್ಕೊಂಡು ಅವ್ರಿಗೆ ಆರ್ಥಿಕವಾಗಿ ಬಲಿಷ್ಠರಾಗಲಿಕ್ಕೆ ಕಾರಣ ಆಗುತ್ತೆ. ಇಂಥ ಒಂದು ದೊಡ್ಡ ಒಂದು ಹೈಟೆಕ್ ಹಬ್ಬನ್ನು ಮಾಡಿದ್ವಿ. ಸ್ಟಾರ್ಟಪ್ನ ನಾವು ಹೆಚ್ಚು ಈ ಹೊಸದಾಗಿ ಮಾಡ್ತಕ್ಕಂಥವ್ರಿಗೆ ಹೆಚ್ಚು ಉತ್ತೇಜನ, ಅವರಿಗೆ
25 ಲಕ್ಷ 50 ಲಕ್ಷ ರೂಪಾಯಿ ಅವರಿಗೆ ಸಬ್ಸಿಡಿನಲ್ಲಿ ಕೊಡ್ತಕ್ಕಂಥದ್ದು, ಇಂಟ್ರೆಸ್ಟ್ ಫ್ರೀ ಕೊಡ್ತಕ್ಕಂಥದ್ದು. ಇಂಟ್ರೆಸ್ಟನ್ನು ನಾವು ಬ್ಯಾಂಕ್ನಲ್ಲಿ ತೊಗೊಂಡ್ರೆ 50 ಲಕ್ಷ 4% ನಾವು ಇಂಟ್ರೆಸ್ಟ್ ಕೊಡ್ತಕ್ಕಂಥದ್ದು, ಇದನ್ನೆಲ್ಲ ನಾವು ಭಾಳಷ್ಟು ಜನರಿಗೆ ಅನುಕೂಲ ಆಗುವಂಥ ಯೋಜನೆಗಳನ್ನ ಕೊಡೋದ್ರ ಮೂಲಕ ಇವತ್ತು ಕಳೆದ ಬಾರಿ ಬರಗಾಲ ಇದ್ರೂ ಜನ ಬೆಳಿಲಿಕ್ಕೆ ಬೆತ್ತನೆ ಹಾಕಿದಂಥದ್ದು ಹಾಳಾಗಿದ್ರೂ ರೈತರಿಗೆ ಈ 5 ಗ್ಯಾರಂಟಿಗಳು ಶಕ್ತಿ ತುಂಬಿದೆ, ಸಮಸ್ಯೆಯಿಂದ ಒಂದು ಸ್ವಲ್ಪ ಪಾರು ಮಾಡಿದೆ. ರಿವಾರ್ಡ್ ಯೋಜನೆ, ಈ ಒಂದು ವಾಟರ್ ಶೆಡ್ ಯೋಜನೆಯಲ್ಲಿ ಕೇಂದ್ರದಲ್ಲಿ ನಮಗೆ ಬೆಸ್ಟು ಇದನ್ನು ರಿವಾರ್ಡ್ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡಿರುವಂಥ ಒಂದು ರೀತಿಯಲ್ಲಿ ನಮಗೆ ಒಂದು ಪ್ರಶಸ್ತಿನೂ ಸಹ ಬಂದಿದೆ. ಎಲ್ಲ ರಾಜ್ಯಗಳ ಕಂಪೇರ್ ಮಾಡಿದ್ರೆ ನಮ್ಮದು ಅತ್ಯಂತ ಉತ್ತಮವಾದಂಥ ಒಂದು ಯೋಜನೆಯನ್ನು ಜಾರಿಗೊಳಿಸಿರ್ತಕ್ಕಂಥದ್ದು ಅಂತೇಳಿ. ವಾಟರ್ ಶೆಡ್ಡಲ್ಲಿ ಕೃಷಿ ಇದು ರಿವಾರ್ಡ್ ಯೋಜನೆಯನ್ನು ಸಹ ನಾವು ಜಾರಿಗೆ ಮಾಡಿದ್ದೀವಿ. ಯಾಂತ್ರಿಕ ಸಬಲೀಕರಣ ಹೆಚ್ಚು ಮಾಡುವಂಥ ಕೆಲಸವನ್ನು ಮಾಡಿರೋ ಜೊತೆಗೆ ಇಂದಿನ BJP ಗೌರ್ಮೆಂಟ್ ಬಸವರಾಜ ಬೊಮ್ಮೆಯವರು ಮುಖ್ಯಮಂತ್ರಿ ಆದಾಗ ನೆಟ್ಟೆ ರೋಗ ಗುಲ್ಬರ್ಗ ಭಾಗದ ಒಂದು 4-5 ಜಿಲ್ಲೆನಲ್ಲಿ ಬಂದಂಥ ಸಂದರ್ಭದಲ್ಲಿ ಘೋಷಣೆ ಮಾಡಿ ಹೋದರು. ಆದರೆ 233 ಕೋಟಿಯನ್ನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಅದನ್ನು ರಿಲೀಸ್ ಮಾಡೋದ್ರ ಮೂಲಕ ಅಂಥ ಒಂದು ದೊಡ್ಡ ತೀರ್ಮಾನವನ್ನು ರೈತರಿಗೆ, ಆ ಭಾಗದ ರೈತರಿಗೆ ನಾವು ಕೊಟ್ಟಿರ್ತಕ್ಕಂಥದ್ದು. ಅದರ ಜೊತೆಗೆ ವಾಟರ್ ಶೆಡ್ಡಲ್ಲಿ ಸಾಕಷ್ಟು ನಾವು ಅಭಿವೃದ್ಧಿಯನ್ನು ರೈತರಿಗೆ ಈ ಜೋಳ ಬಿದ್ದಿರ್ತಕ್ಕಂಥ ಜಾಗವನ್ನು ನಾವು ಉನ್ನತ ಸ್ಥಿತಿಗೆ ತರ್ತಕ್ಕಂಥ ಕೆಲಸವನ್ನು ಸಹ ನಾವು ಮಾಡಿದ್ದೀವಿ. ಇಂಥ ಒಂದು ಭಾಳ ಮುಖ್ಯವಾದಂಥ ಕೆಲಸವನ್ನು ನಾವು ವಾಟರ್ ಶೆಡ್ಡಲ್ಲಿ ಮಾಡಿರ್ತಕ್ಕಂಥದ್ದು. ನಮ್ಮ ಇಲಾಖೆ ನಾನು ಜವಾಬ್ದಾರಿಯನ್ನು ತಗೊಂಡಾಗ 57% ಖಾಲಿ ಇದ್ದ ಹುದ್ದೆಗಳು. ತಾಲೂಕು ಮತ್ತು ಹೋಬಳಿ ಮಟ್ಟದ ಯಾವುದೇ ಅಧಿಕಾರಿಗಳು ಇರಲಿಲ್ಲ, ಎಲ್ಲ ರಾಜ್ಯ ಮಟ್ಟದ ಡಿಸ್ಟಿಕ್ ಮಟ್ಟದ ಅಧಿಕಾರಿಗಳು ಬಿಟ್ಟರೆ. ಮುಖ್ಯವಾಗಿ ರೈತರಿಗೆ ಬೇಕಾಗ್ತಕ್ಕಂಥದ್ದೇ ಗ್ರಾಮ ಪಂಚಾಯತಿ ಮತ್ತು ಹೋಬಳಿ ಮಟ್ಟದ ಅಧಿಕಾರಿಗಳು ಇದ್ದರೆ ಮಾತ್ರ ರೈತರಿಗೆ ಉಪಯೋಗ ಆಗ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಒಂದು 700 ಜನವನ್ನು 700 ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಲಿಕ್ಕೆ ತೀರ್ಮಾನ ತಗೊಂಡು KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ನೇರ ನೇಮಕಾತಿ ಮೂಲಕ ಯಾವುದೇ ಇಲಾಖೆಯಿಂದ ಅಥವಾ ಸರ್ಕಾರದಿಂದ ನೇಮಕಾತಿ ಮಾಡಲ್ಲ, ಯಾವುದೇ ವ್ಯತ್ಯಾಸ ಆಗಬಾರ್ದಂತೇಳಿ ನಾವು ಕರ್ನಾಟಕದ ಪಬ್ಲಿಕ್ ಸರ್ವಿಸ್ ಕಮಿಷನ್ಗೆ ನಾವು ಈಗಾಗಲೇ ಆರ್ಥಿಕ ಇಲಾಖೆಯಿಂದ ಒಂದು ಅನುಮತಿಯನ್ನು ಪಡೆದು ಮಾನ್ಯ ಮುಖ್ಯಮಂತ್ರಿಗಳು ಇದೊಂದು ದೊಡ್ಡ ಕಳೆದ ಭಾಳ ವರ್ಷಗಳ ನಂತರ 10 ವರ್ಷ ಅಲ್ಲ, ಕಳೆದ 20 ವರ್ಷಗಳ ನಂತರ ಇದೊಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು ಕೃಷಿ ಇಲಾಖೆಗೆ. ಇಂಥ ಒಂದು ನೇಮಕಾತಿಯನ್ನು ಮಾಡಲಿಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಅನುಮತಿಯನ್ನು ಕೊಟ್ಟಿದ್ದಾರೆ. ಆ ಅನುಮತಿಯನ್ನು ನಾವು ಇಲಾಖೆಯಲ್ಲಿ KPSC ಮೂಲಕ ಮಾಡಲಿಕ್ಕೆ ಈಗಾಗಲೇ ನಾವು ಪತ್ರವನ್ನು ಬರೆದಿದ್ದೀವಿ. ಇದೊಂದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು, ಹೆಜ್ಜೆ ಅಂತಲೇ ಹೇಳ್ಬೋದು.